ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರೋಂಥದ್ದು ಹಲಸಿನ ಹಣ್ಣಿನ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಉದ್ದಿನಬೇಳೆ ಬೇಡ, ಹಾಗೆ ಸೋಡಾ ಬೇಡ. ಇದಕ್ಕೆ ಬರೀ ಅಕ್ಕಿ ಒಂದರಲ್ಲೇ ಮಾಡ್ಬೋದು, ರೇಷನ್ ಅಕ್ಕಿಯಿಂದ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇಲ್ಲಿ ನಾನು ತೊಳೆ ಕ್ಲೀನಾಗಿ ಬೀಜ ಎಲ್ಲ ತೆಗೆದುಬಿಟ್ಟು 1 ಗ್ಲಾಸ್ ಆಗೋಷ್ಟು ಹಲಸಿನ ಹಣ್ಣಿನ ತೊಳೆ ತಗೊಳ್ತಿದ್ದೀನಿ. 1 ಗ್ಲಾಸಲ್ಲಿ ಇದಕ್ಕೆ 1 ಗ್ಲಾಸ್ ಹಲಸಿನ ತೊಳೆ ಆಗುತ್ತೆ. ಇದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿ ತಗೊಳ್ಬೇಕು. ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಯಾವ ಗ್ಲಾಸಿಗೆ ಹಲಸಿನ ಹಣ್ಣು ತೊಳೆ ತಗೊಳ್ತೀರಾ ಅದೇ ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿ ತಗೋಬೇಕು. ಈಗ ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಲಸಿನ ಹಣ್ಣಿಗೆ ನಾವು ರುಬ್ಬೋದಕ್ಕೆ ಒಂದು ಅರ್ಧ ಹಚ್ಚಾಗೋಷ್ಟು ಬೆಲ್ಲ ತಗೊಳ್ಬೇಕು, ಬಿಳಿ ಬೆಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಸಾಕು, ಜಾಸ್ತಿ ಹಾಕಬಾರ್ದು. ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಏಲಕ್ಕಿ ಪೌಡ್ರು 1 ಟೀ ಸ್ಪೂನ್. ಈಗ ಇದಿಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಇದಿಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಅಲ್ಲಿವರೆಗೂ ಅಕ್ಕಿ 2 ಗಂಟೆ ಟೈಮ್ ಆದರೂ ನೆನಿಬೇಕು. ಅದು 2 ಗಂಟೆ ಟೈಮ್ ನೆನಿಬೇಕು ಅಕ್ಕಿ. ಈಗ ಇದನ್ನು ರುಬ್ಕೊಳ್ಬೇಕು ನೈಸಾಗಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಳ್ಬೇಕು. ಇದಕ್ಕೆ ನಾನು ಅಕ್ಕಿಯಲ್ಲಿ 2 ರಿಂದ 3 ಗಂಟೆ ಟೈಮ್ ನೆನೆಸಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿ ಇದು. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ಇದು ರುಬ್ಬಿದ ಮೇಲಿಂದ 2 ಗಂಟೆ ತನಕ ಹಾಗೆ ಇಡಬೇಕು, ಮುಚ್ಚಿಟ್ಬಿಡ್ಬೇಕು 2 ಗಂಟೆ ಟೈಮು. ಸ್ವಲ್ಪ ಹುಳಿ ಬಂದಂಗೆ ಆಗಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇದಕ್ಕೆ ನಾನು ಅವಲಕ್ಕಿ ಹಾಕ್ತಾಯಿಲ್ಲ, ಉದ್ದಿನಬೇಳೆನೂ ಹಾಕ್ತಾಯಿಲ್ಲ, ಸೋಡನೂ ಹಾಕ್ತಾಯಿಲ್ಲ, ಆದರೂ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡಿ. 1 ಗ್ಲಾಸ್ ಹಲಸಿನ ಹಣ್ಣು ತೊಳೆ ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡು ಈ ರೀತಿ ನೆನೆಯಕ್ಕೆ 2 ಗಂಟೆ ಟೈಮ್ ಅಕ್ಕಿ ನೆನಿಬೇಕು. ಆಮೇಲೆ ಈ ರೀತಿ ರುಬ್ಕೊಂಡು ದೋಸೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ. ರುಬ್ಬಿದಿಟ್ಟನ್ನ ಒಂದು 2 ಗಂಟೆ ಟೈಮ್ ಹಾಗೆ ಬಿಡಬೇಕು, ಮುಚ್ಚಿಡಬೇಕು. ಈಗ ನೋಡಿ ಫ್ರೆಂಡ್ಸ್, 2 ಗಂಟೆ ಟೈಮ್ ಆಗಿದೆ ರುಬ್ಬಿದಿಟ್ಟು. ಈಗ ನಾನು ದೋಸೆ ಕಲ್ಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದಷ್ಟು ಹಲಸಿನ ಹಣ್ಣು ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಟ್ನಿಗೆ ಮತ್ತು ತುಪ್ಪ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ದೋಸೆ ತವ ಕಾದಿದೆ. ಕಾದಿದ ಮೇಲಿಂದ ಎಣ್ಣೆ ಹಾಕ್ಕೊಂಡು ದೋಸೆ ಒಂದು ಸೌಟನ್ನು ತಗೊಂಡು ಹಾಕಬೇಕು. ನೋಡಿ, ಇಷ್ಟು ಗಟ್ಟಿನಲ್ಲಿ ಅದಕ್ಕೆ ಕಲಿಸ್ಕೊಳ್ಬೇಕು, ತುಂಬ ನೀರಾಗಬಾರ್ದು. ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು.
ಈಗ ನೋಡಿ ಈ ರೀತಿ ರೌಂಡಾಗಿ ಹಾಕಿದರೆ ಹಲಸಿನ ಹಣ್ಣು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಬೇಕು 1-2 ಸೆಕೆಂಡು. ನೀವು ಈ ದೋಸೆನ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು. ನೋಡಿ ಈ ರೀತಿ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, ಹಾಗೆ ಕಲ್ಲಿಗೆ ಸ್ವಲ್ಪ ತವಕ್ಕೂ ಎಣ್ಣೆ ಹಾಕಬೇಕು. ನೋಡಿ ಎಷ್ಟು ಕಲರ್ ಆಗಿದೆ ದೋಸೆ. ಇದನ್ನೊಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಈಗ ಪರ್ಫೆಕ್ಟಾಗಿ ದೋಸೆ ಬೆಂದಿದೆ. ಇದು ತುಪ್ಪ ಜೊತೆಗೆ ಹಾಗೂ ಚಟ್ನಿ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿಗೆ ಮತ್ತು ತುಪ್ಪಗೆ. ನೋಡಿ ಫ್ರೆಂಡ್ಸ್, ಹೀಗೆ ಎಲ್ಲ ದೋಸೆನೂ ಈ ರೀತಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ತೂತೆಲ್ಲ ಬರ್ತಾ ಇದೆ. ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲಿಂದ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.